ಅಂದ್ರೆ ಕೋರ್ಟಲ್ಲಿ ಮೀರಾ ಕಡೆನೇ ತೀರ್ಪಾಗೋ ಸಾಧ್ಯತೆ ಜಾಸ್ತಿ ಇದೆ ಅಮ್ಮ. ಇವಳಿಂದ ಮೀರಾಗೆ ತುಂಬಾ ಅನ್ಯಾಯ ಆಗೋಗ್ಬಿಟ್ಟಿದೆ ಅಂತ ಕೋರ್ಟ್ ತಿಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿದ್ದಾಳೆ. ಅವಳು ತುಂಬಾ ಮುಗ್ದೆ ಅಸಹಾಯಗಳು ಅಂತ ಕೋರ್ಟಿಗೆ ಅನಿಸ್ಬಿಟ್ಟಿದೆ. ಏಕೆ ಸಾಹೇಬರು ಜೈಲಿಂದ ರಾಘವನ್ನ ಬಿಡಿಸಿದ್ರು ಮೀರಾಳಿಂದ ಕಾಪಾಡೋದು ಕಷ್ಟ ಅಂತ ಅಷ್ಟೇ ತಾನೇ ಹೇಳಿದ್ದು. ಈಗ ನೋಡಿದ್ರೆ ರಾಘವನ್ಗೆ ಜೈಲು ಶಿಕ್ಷೆನು ತಪ್ಪಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀಯಲ್ಲಮ್ಮ. ಅಂಕಲ್ ಕೂಡ ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ರಮ್ಮ. ಆದ್ರೆ ಅದ್ ಯಾವುದ್ರಿಂದನೂ ನಮಗ್ ಸಹಾಯ ಆಗ್ತಾ ಇಲ್ಲ ಅಷ್ಟೇ. ಅಂದ್ರೆ ರಾಘವ ನಮ್ಮ ಕೈಗೆ ಸಿಗೋದೇ ಇಲ್ವಮ್ಮ. ಗೊತ್ತಿಲ್ಲ ಅಮ್ಮ. ಎಂತ ಪರಿಸ್ಥಿತಿ ಬಂದ್ರೂ ನಾನ್ ಭಿಕ್ಷೆ ಬೇಡಲ್ಲ. ಆದಷ್ಟು ಬೇಗ ನಿನಗ್ ಹುಚ್ಚಿಡಿಯತ್ತೆ, ಆಮೇಲೆ ಬೀದಿ ಬೀದಿಯಲ್ಲಿದೀಯ. ದುರಹಂಕಾರ ಇರೋದು ನನಗಲ್ವೇ, ನಿನಗೆ. ದ್ವೇಷ ಅನ್ನೋದು ನಿನ್ ತಲೆ ತುಂಬಿಕೊಂಡು ನಿನಗ್ ತಲೆ ಕೆಟ್ಟ ಹೋಗಿದೆ. ಇಲ್ಲ ಅಂತಿದ್ರೆ ಇಂಥ ಹುಚ್ಚು ಕನಸನ್ನ ಕಟ್ಕೊಂಡು ನೀನ್ ನನ್ನ ಮುಂದೆ ಬಂದು ನಿಲ್ತಾ ಇರಲಿಲ್ಲ. ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನ ಮುಂದೆ ಮಾತ್ರ ಕೈ ಚಾಚಿ ನಿಲ್ಲಲ್ಲ. ನನ್ನ ಕುಟುಂಬ ತಂಟೆಗೆ ಬರಬೇಡ ಅಂತ ನಾನು ಹೇಳ್ತಾನೆ ಇದ್ದೀನಿ. ನೀನು ಅದನ್ನ ಮೀರಿ ಬರ್ತಾನೆ ಇದೀಯಾ. ಇದು ನಿನಗೆ ಒಳ್ಳೇದಲ್ಲ. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಇಂಥ ತಿರ್ಕನ್ ಕನಸು ಕಾಣಬೇಡ ಅಂತ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್